ಎಲ್ಲರಿಗೂ ನಮಸ್ಕಾರ. ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಮುತ್ತನಲ್ಲೂರು ಗ್ರಾಮದ ವಾರ್ಡ್ 1ರಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಎಲ್ಲ ಜನರು ಮತಗಳನ್ನು ಕೊಟ್ಟು ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು, ನನ್ನ ಕೈಲಾದ ಮಟ್ಟಿಗೆ 4.5 ವರ್ಷದಿಂದ ಗ್ರಾಮದ ವಾರ್ಡ್ಗಾಗಲಿ ಇಡೀ ಪಂಚಾಯಿತಿಯ ಅಧ್ಯಕ್ಷನಾದಾಗ ಎಲ್ಲ ಹಳ್ಳಿಗಳಿಗೂ ನನ್ನ ಕೈಯಲ್ಲಾದಷ್ಟು ನಾನು ಒಂದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಎಲ್ಲ ಜನತೆಯ ಸಹಕಾರನೂ ಸಹ ನನಗೆ ಸಿಕ್ಕಿದೆ. ಅದರ ಜೊತೆಯಲ್ಲಿ ನನ್ನ 19 ಜನ ಸದಸ್ಯರು ಎಲ್ಲರೂ ಸಹ ಒಂದೇ ಕುಟುಂಬ ರೀತಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಬಂದ್ವಿ. ತದನಂತರ ನಮ್ಮ ಅಧಿಕಾರಿಗಳು ಸಹ ಒಳ್ಳೆಯ ಸಹಕಾರ ಕೊಟ್ಟರು. ನಾನು ನನ್ನ ವಾರ್ಡಿನ ಜನತೆಗೆ ನನ್ನದೇನಾದರೂ ತಪ್ಪುಗಳನ್ನು ಅನ್ನಿಸಿದ್ದರೇನು ಸಹ ನನ್ನನ್ನು ಒಬ್ಬ ನಿಮ್ಮ ಮಗ ತಮ್ಮ ಆಗಿ ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಇತ್ತೀಚಿನ ದಿನಗಳಲ್ಲಿ ನನ್ನದೇ ಗ್ರಾಮ ಮುತ್ತನಲ್ಲೂರು ಅಮಾನಿಕೆರೆ ಮತ್ತೆ 11 ಹಳ್ಳಿಗಳಲ್ಲಿ ಭೂ ಸ್ವಾಧೀನದ ಒಂದು ಹೋರಾಟ ನಡೀತಾ ಇದೆ. ಸುಮಾರು ಹೋರಾಟಗಳನ್ನು ಮಾಡ್ತಾ ಮುತ್ತಿಗೆಗಳನ್ನು ಸಹ ಹಾಕಿದ್ದೇವೆ. ಎಲ್ಲ ಅಧಿಕಾರಿಗಳ ಬಳಿ ಹೋಗಿದ್ದೇವೆ, ರಾಜಕೀಯ ವ್ಯಕ್ತಿಗಳ ಬಳಿ ಹೋಗಿದ್ದೇವೆ. ಈ ಹೋರಾಟಕ್ಕೆ ಎಲ್ಲ ರಾಜಕೀಯ ವ್ಯಕ್ತಿಗಳು, ಸಂಘಟನೆಕಾರರು, ಸಾಹಿತಿಗಳು, ಮಿಲಿಟರಿ ರಿಟೈರ್ಡ್ ಆಫೀಸರ್ಸು ಎಲ್ಲರೂ ಸಹ ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದ್ರೇನು ಇವತ್ತಿಗೆ 77 ದಿವಸ ಆಗಿದೆ. ಮುತ್ತನಲ್ಲೂರಲ್ಲಿ 12ನೇ ಭಾಗದಲ್ಲಿ ಸುಮಾರು 1 ವರ್ಷ ಮೇಲ್ಪಟ್ಟು ಹೋರಾಟ ನಡೀತಾ ಇದೆ. ಆದರೆ ಯಾವುದೇ ನಮಗೆ ಪ್ರತಿಫಲ ಸಿಗಲಿಲ್ಲ. ಆದ್ದರಿಂದ ನನ್ನ ಗ್ರಾಮದ ಜನತೆಗಳು ಎಲ್ಲರ ಜೊತೆಯಲ್ಲಿ ನಾನು ಸಹ ಚರ್ಚೆ ಮಾಡಿ ಒಂದು ನನ್ನ ಸ್ಥಾನಕ್ಕೆ ವಾರ್ಡ್ 1ರ ನನ್ನ ಒಂದು ಸದಸ್ಯ ಸ್ಥಾನಕ್ಕೆ ಈ ದಿನ ನಾನು ರಾಜೀನಾಮೆಯನ್ನ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ದಿವಸ ಒಂದು ರಾಜೀನಾಮೆಯನ್ನ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕೈಗೆ ನೀಡಿದ್ದೇನೆ. ಇದನ್ನ ಯಾರೇ ನಾಗರಿಕ ಬಂಧುಗಳಾಗಲಿ ಇನ್ನು ಕೆಲವೇ ದಿನ ಅಂತ ತೀಕ್ಷ್ಣವಾಗಿ ಮಾತಾಡೋಕೆ ಹೋಗ್ಬೇಡಿ. ನನ್ನ ಭೂಮಿ ನಮ್ಮ ಭೂಮಿ, ನಮ್ಮೆಲ್ಲರ ಭೂಮಿಯನ್ನ ಉಳಿಸ್ಕೊಳ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮಗೆ ಅದು ಪ್ರತಿಫಲ ನೀಡಲಿಲ್ಲ ಅಂತ ಇವತ್ತಿನ ದಿವಸ ನಾನು ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೀನಿ ವಿನಃ ಯಾರ ಒತ್ತಡಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನಾನು ಮಣಿದು ಈ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ. ನಮ್ಮ ಭೂಮಿ ಉಳಿಬೇಕು, ನಮ್ಮ ರೈತರ ಜೊತೆಯಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. 2500 ಎಕರೆ ಜಾಗವನ್ನ ಕಬ್ಬಳಿಕೆ ಮಾಡ್ತಾ ಇದ್ದಾರೆ, ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಇವತ್ತಿನ ದಿವಸ ನನ್ನ ಸದಸ್ಯತ್ವ ಸ್ಥಾನಕ್ಕೆ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಸುಮಾರು ದಿವಸಗಳಿಂದ ನಾನು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗೌರವ ಕೊಟ್ಟು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತಿದ್ದೀನಿ. ಮತ್ತೆ ನಮ್ಮ ಕೆರೆಯ ಒಂದು ಹೋರಾಟದಲ್ಲೂ ಸಹ ಮೊದಲು ಭಾಗಿಯಾಗಿದೆ, ಇನ್ನು ಮುಂದೆನೂ ಸಹ ಭಾಗಿಯಾಗ್ತಾ ಕೆಲವು ಹೋರಾಟಗಳಲ್ಲಿ ನಾನು ಬರೋದಕ್ಕೆ ಸಿದ್ಧನೂ ಇದ್ದೀನಿ. ನನ್ನ ಗ್ರಾಮಸ್ಥರ ಜೊತೆಯಲ್ಲಿ, ಎಲ್ಲ ಹಳ್ಳಿಯ ರೈತರ ಜೊತೆಯಲ್ಲಿ, ನಾಗರಿಕರ ಜೊತೆಯಲ್ಲಿ ಈಗಲೂ ಸಹ ನಾನು ಭಾಗಿಯಾದಕ್ಕೆ ಸಂತೋಷವಾಗಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರ ಇಲ್ಲಿವರೆಗೂ ಭೂ ಸ್ವಾಧೀನ ಕೈ ಬಿಡಲ್ಲ, ಅಲ್ಲಿವರೆಗೂ ನೀವು ನಿರಂತರ ಹೋರಾಟದಲ್ಲಿ ಇರ್ತೀರಾ? ನಾವು ಸರ್ಕಾರ ಭೂ ಸ್ವಾಧೀನ ಕೈ ಬಿಡೋವರೆಗೂ, ನಮ್ಮ ಭೂಮಿನ ನಮ್ಗೆ ವಾಪಸ್ ಕೊಡೋವರೆಗೂ ನಾನು ಹೋರಾಟದಲ್ಲಿ ಭಾಗಿಯಾಗಿರ್ತೀನಿ. ರಾಜೀನಾಮೆಯನ್ನು ಹಿಂಪಡೆಯೋದಿಲ್ಲ. ಒಂದು ರೈತರ ಪರವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ, ಗೌರವಾನ್ವಿತ ಅಧ್ಯಕ್ಷರಾಗಿದ್ದು ಪ್ರಸ್ತುತ ಸದಸ್ಯರಾಗಿದ್ದು, ಈ ಆನೇಕಲ್ ತಾಲೂಕಿನಲ್ಲಿ ಏನು ಸರ್ಕಾರ ಫಲವತ್ತಾದ ಭೂಮಿಯನ್ನ ಅಕ್ರಮವಾಗಿ ದಬ್ಬಾಳಿಕೆ ಮಾಡಿಕೊಂಡು ದೌರ್ಜನ್ಯ ಮಾಡಿಕೊಂಡು ಇದು ಬರಡು ಭೂಮಿ ಅಂತೇಳಿ ರೈತರ ಭೂಮಿಯನ್ನು ಕಸಿದುಕೊಳ್ಳತಕ್ಕಂಥ ಪ್ರಕ್ರಿಯೆ ಏನು ನಡೀತದೆ, ಆ ಒಂದು ರೈತರಿಗೆ ಬೆಂಬಲವಾಗಿ ಏನು ವಿಶ್ವನಾಥ್ ರೆಡ್ಡಿ ಅವರು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ್ರು, ಮನವಿಗಳನ್ನ ಕೊಟ್ಟಿದ್ರು.
ಅವರಿಗೆ ಸರ್ಕಾರ ಏನು ಒಳ್ಳೆ ತರವಾಗಿ ಸ್ಪಂದನೆ ಮಾಡ್ತಿದ್ದಾಗ ಜನರಿಂದ ಆಯ್ಕೆಯಾದ ವ್ಯಕ್ತಿ ಇವತ್ತು ಎಲ್ಲರೂ ಕೂಡ ತಮ್ಮ ಸ್ಥಾನಮಾನಗಳಿಗೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಒಂದು ಸಣ್ಣ ಸಂಘ ಸಂಸ್ಥೆಗಳಲ್ಲಿ ನಾವು ಹಿಂದೆ ಹೋಗ್ಬೇಕಾದ್ರೆ ಹಲವಾರು ಕೇಸುಗಳು ಮತ್ತೊಂದು ಸ್ಟೇಗಳು ಹಾಕೊಂಡು ಅವರು ಇರ್ತಾರೆ. ಆದ್ರೆ ಇವತ್ತು ಇನ್ನೂ 6-7 ತಿಂಗಳು ಕೂಡ ತಮ್ಮ ಅಧಿಕಾರಾವಧಿ ಇದ್ರೂ ಕೂಡ ರೈತರಿಗೆ ನಾನು ನಿಜವಾಗ್ಲೂ ಕೂಡ ಈ ರೈತರೇ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ಆ ರೈತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ ಅಂತೇಳಿ ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ನಮ್ಮ ಕಡೆ ಬೇಸರ ಆದ್ರು, ಒಂದ್ ಕಡೆ ಈ ಮಂಡು ಚರ್ಮ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಮತ್ತು ಉನ್ನತ ಮಟ್ಟದ ರಾಜಕೀಯ ಏನು ಪ್ರತಿನಿಧಿಗಳಿಗೆ ಅವರಿಗೆ ನಾಚಿಕೆ ಆಗ್ಬೇಕು. ಅವ್ರು ಈ ಕೂಡಲೇ ಏನು ವಿಶ್ವನಾಥ ರೆಡ್ಡಿ ಅವರ ಆದಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಹಿರಿಯರು ಶಾಸಕರ ಆದಿಯಾಗಿ ರಾಜೀನಾಮೆ ಕೊಡ್ಬೇಕು ಅಂತ ನಾನು ಕೇಳ್ತೇನೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ 10,000ಕ್ಕೂ ಹೆಚ್ಚು ಜನರು ಅವರಿಗೆ ಮತವನ್ನ ಕೊಟ್ಟಿದ್ದಾರೆ. ಅವರ ಹಿತವನ್ನ ಕಾಪಾಡಬೇಕಾದ್ರೆ ಶಾಸಕರದ್ದು ಕೂಡ ಆದ್ಯ ಕರ್ತವ್ಯ ಇರ್ತದೆ. ಇವತ್ತು ವಿಶ್ವನಾಥ ರೆಡ್ಡಿ ಆದಿಯಾಗಿ ಏನು ಬೇರೆ ಬೇರೆ ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳೇ ಅವರೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾದ್ರೆ ಏನು ಚುನಾಯಿತ ಪ್ರತಿನಿಧಿಗಳು ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಈ ಒಂದು ಏನು ನಮ್ಮ ರೈತರ ಭೂಮಿಯನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ವಿಶ್ವನಾಥ ರೆಡ್ಡಿ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದ್ ಕಡೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ತಮ್ಮ ಒಂದು ಅಮೂಲ್ಯವಾದ ಮತ್ತು ಒಂದು ಸ್ಥಾನಮಾನಕ್ಕೆ ಇವತ್ತು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಸ್ಥಾನಕ್ಕೆ ನೀವು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ. ಇವತ್ತು ಅಂತ ಅಮೂಲ್ಯವಾದ ಸ್ಥಾನವನ್ನ ಇವತ್ತು ನೀವು ರೈತರಿಗಾಗಿ ರೈತರ ಭೂಮಿಯನ್ನ ಉಳಿಯುಗಾಗಿ ನೀವು ಇವತ್ತು ತ್ಯಜಿಸಿದ್ದೀರಾ. ನಿಮಗೆ ನಮ್ಮ ಈ ಸರ್ಜಾಪುರ ಅಲ್ಲ, ಆನೇಕಲ್ ಅಲ್ಲ, ಇಡೀ ರಾಜ್ಯದ ರೈತರ ಪರವಾಗಿ ನಾಗರಿಕರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಈ ಒಂದು ಬೆಂಬಲ ನಮ್ಮ ರೈತರಿಗೆ ಮತ್ತೆ ರೈತರು ಕೂಡ ಹೆಚ್ಚು ಇವತ್ತು ಇಂಥವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನಪ್ರತಿನಿಧಿ ಶಾಸಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕ್ರಮ ಜರುಗಿಸಬೇಕು, ಮತ್ತೆ ಅವರು ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ಈ ಜಮೀನನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಅಂತ ನಾವು ನಮ್ಮ ಬದುಕೆ 100% ರೈತರಿಂದ ನಾವು ಬದುಕಿರೋದು, ಭೂಮಿಯನ್ನು ನಂಬ್ಕೊಂಡು ನಾವು ಬದುಕಿದ್ದೇವೆ. ಮತ್ತು ನಾನು ಈ ಪಶುಸಂಗೋಪನೆ ನಮ್ಮ ಡೈರಿಯಲ್ಲಿ 2 ಬಾರಿ ಅಧ್ಯಕ್ಷರಾಗಿನೂ ಸಹ ಕಾರ್ಯನಿರ್ವಹಿಸ್ತೇನೆ. ಈ ಸರ್ಕಾರ ಈ ಭೂಮಿಯನ್ನು ಕಿತ್ಕೊಳ್ಳೋದು ರೈತರಿಗೆ ಭಾರಿ ಶೋಷಣೆ ಆಗುತ್ತದೆ. ಅದರಿಂದ ಈ ಇನ್ನು ಮುಂದಿನ ದಿನಗಳಲ್ಲಿ ಈ ರೈತರೇ ಇನ್ನ ಬೇಕಾಗಿರುತ್ತೆ. ಈ ಭಾಗದಲ್ಲಿ ಒಂದು ಹಾಲಾಗಲಿ ಒಂದು ಯಾವುದೇ ಒಂದು ಸರಕನ್ನ ಕೊಡ್ಬೇಕು ಅಂದ್ರೆ ರೈತರಿಂದನೇ ಮೂಲ. ಅದರಿಂದ ನಮ್ಮಂತ ರೈತರನ್ನ ಉಳಿಸೋದಕ್ಕಾಗಿ ಅಧಿಕಾರಿಗಳು ಮತ್ತೆ KIDB ಅವರು ಈ ಭೂಮಿಯನ್ನು ನಮಗೆ ವಾಪಸ್ಸು ನೀಡಬೇಕು, ಇದರಿಂದ ಕೈ ಬಿಡ್ಬೇಕು ಅಂತ ಬೇಡ್ಕೊಳ್ತಾ ವಿಶ್ವನಾಥ್ ಕೆ ಅವರು ನಮ್ಮ ರೈತರ ಸಲ್ಲಿಸಿದ್ದಾರೆ. ಇದಕ್ಕೆ ನಮ್ಮ ಎಲ್ಲರೂ ಒಂದು ಕಡೆ ಸಂತೋಷ ಆಗ್ತದೆ ಮತ್ತು ಇದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನದಟ್ಟಾಗಬೇಕು. ಏಕೆ ಅಂದ್ರೆ ನಾವು 77-78 ದಿನದಿಂದ ಇಲ್ಲಿ ಧರಣಿ ಸ್ಥಳದಲ್ಲಿ ಬೀದಿನಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದ್ದೀರಿ. ಅದು ಯಾರಿಗೂ ಹೋಗ್ಲಿಲ್ಲ. ಯಾರೋ ಸರ್ಕಾರ ಅಧಿಕಾರಿಗಳೇ ಆಗ್ಲಿ, ಇಲ್ಲ ಶಾಸಕರೇ ಆಗ್ಲಿ, ಇಲ್ಲ ಯಾರು ಸಹ ಸಚಿವರೇ ಆಗ್ಲಿ ಇದ್ರ ಬಗ್ಗೆ ಏನೋ ಗಮನ ಹರಿಸಿಲ್ಲ. ಆದ್ರೆ ಇವತ್ತು ನಾವು ನಿನ್ನೆ ಸಂಜೆ ಕೇಳಿದ್ರೆ ಎಲ್ಲ ಸದಸ್ಯರನ್ನು ಕರೆದು 5 ಜನ ಸದಸ್ಯರನ್ನು ಕರೆದು ನೀವು ರಾಜೀನಾಮೆ ಕೊಟ್ರೆ ಆದ್ರೂ ಅವ್ರಿಗೆ ಒಂದು ಅವ್ರಿಗೆ ಹೋಗುತ್ತೇನೋ, ಈ ಇನ್ಫಾರ್ಮೇಶನ್ ಹೋಗುತ್ತೇನೋ ಅಂತ ಕೇಳಿದಾಗ ಅವರು ಅದನ್ನ ರಾತ್ರಿ ಹೇಳಿದ್ರು, ನೀವೆಲ್ಲ ಕೇಳೋದಾದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅಂತ ಹೇಳಿದ್ರೆ ರಾತ್ರಿ ನಾವು ಕೇಳಿದಾದ್ಮೇಲೆ ಮತ್ತೆ ಅದನ್ನ ಇವಾಗ ಅವ್ರು ಹೇಳಿರೋ ಮಾತನ್ನ ಉಳಿಸ್ಕೊಂಡು ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ಅವ್ರಿಗೆ ಸಂದೇಶ ಹೋದ್ರೆ ಇವಾಗ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯ ಉಳಿದ 18 ಸದಸ್ಯರು ಸಹ ರಾಜೀನಾಮೆ ಕೊಡುವುದಾಗಿ ಮಾತಾಡಿ ನಾವು ರಾಜೀನಾಮೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರೂ ಕೊಟ್ಟರೆ ಇನ್ನ ಈ ಹೆಚ್ಚಿನವಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಎಲ್ಲ ರೈತರಿಗೆ ಒಳ್ಳೆಯದಾಗ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ.
ಪಡ್ಬೇಡ. ಅಣ್ಣ ಈ ಕಡೆ ಇವಾಗ ಸುಡು ಅಣ್ಣ ಚಿನ್ನ ಪಡ ಪ್ರತಾಪ್ ವಚನ. ಚಿನ್ನಪಡ ಚಿನ್ನಪಡ ಈ ಕಡೆ ಅಕ್ಕ ಈ ಕಡೆ ನೋಡಕ್ಕ ಪರವಾಗಿಲ್ಲ ನೋಡಕ್ಕ ಒಂದು ನಿಮಿಷ ಸರ್ ಕೊಡ್ತಿಲ್ಲ ಆಮೇಲೆ ಸುಂದರಪ್ಪ ಹೆಂಗೆ ಹೇಳ್ತೀಯಪ್ಪ ಆಮೇಲೆ ಕೇಳ್ಬೇಕಷ್ಟೇ.